Hello my dear learners, I am Vinayak and I welcome you all to the Bold Learners YouTube channel. So ಈ ಒಂದು ವಿಡಿಯೋದಲ್ಲಿ ದಿನಾಂಕ 23 ಮಾರ್ಚ್ 2025ರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ರಿಸಲ್ಟ್ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ಓಕೆ, ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಓಕೆ, ಸೊ ಅದೇನದು ಇಂಪಾರ್ಟೆಂಟ್ ಮಾಹಿತಿ ಅಂತಂದರೆ, ನಾವು ಈಗ ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಆದರ್ಶ ವಿದ್ಯಾಲಯ ವೆಬ್ಸೈಟ್ ಇದೆ ನೋಡಿರಿ, ಅಫಿಷಿಯಲ್ ವೆಬ್ಸೈಟು. ಸೊ ಅಲ್ಲಿನೇ ಹೋಗಿ ನೋಡೋಣ. ಓಕೆ, ಸೊ ಹಾಗಾದರೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ಆದರ್ಶ ವಿದ್ಯಾಲಯ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಓಕೆ, ಸೊ ಈ ಥರ ಕೊಟ್ಟಾಗ ನೀವು ನೋಡ್ಬೋದು, ಇಲ್ಲಿ ಮೊದಲನೆಯ ಲಿಂಕ್ ಬರ್ತದೆ ನೋಡಿರಿ. ಏನಪ್ಪ ಅಂತಂದರೆ keab.karnataka.gov.in ಅಂತೇಳಿ. ಓಕೆ, ಸೊ ಮೊದಲನೇದಾಗಿ ಈ ಒಂದು ಲಿಂಕನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಸದ್ಯಕ್ಕೆ ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ಕಾಣ್ತಿದೆ ನಿಮಗೆ ಈ ಪೇಜು. ಸೊ ಇದು ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಕಾಣಬೇಕಂತಂದರೆ ಇಲ್ಲಿ ಮೇಲ್ಗಡೆ ರೈಟ್ ಕಾರ್ನರಲ್ಲಿ ಕನ್ನಡ ಅಂತಿದೆ ನೋಡಿರಿ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಓಕೆ ಈಗ ಇದು ಕನ್ನಡದಲ್ಲಿ ನಿಮಗೆ ಕಾಣ್ತಿದೆ, ಹೌದಾ? ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ನಿಮಿಷ. ಇಲ್ಲಿ ನೋಡ್ಬೋದು ನೀವು ದಿನಾಂಕ 25/3/2025ರಂದು. ಓಕೆ, ಇಲ್ಲಿ ಓದ್ತೀನಿ ನೋಡಿರಿ. 2025-26ನೇ ಸಾಲಿನ ಆದರ್ಶ ವಿದ್ಯಾಲಯಗಳ 6ನೇ ತರಗತಿ ದಾಖಲಾತಿಗಾಗಿ ನಡೆಸಲಾದ ಪ್ರವೇಶ ಪರೀಕ್ಷೆಯ ಪತ್ರಿಕೆಯಲ್ಲಿನ ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸುವ ಬಗ್ಗೆ. ಅಂದರೆ ಸೊ 25ನೇ ತಾರೀಕು ಏನು ಮಾಡಿದ್ರಪ್ಪ ಅಂದರೆ ಇಲಾಖೆಯವರು ಒಂದು ಅಫಿಷಿಯಲ್ ಕೀ ಆನ್ಸರ್ಗಳನ್ನ ಬಿಟ್ಟಿದ್ದರು. ಓಕೆ, ಸೊ ಅದನ್ನು ನೀವು ನೋಡಿ ಚೆಕ್ ಮಾಡಿ, ಆನಂತರ ನಿಮಗೆ ಯಾವುದಾದ್ರೂ ಒಂದು ಉತ್ತರ ಅಂದರೆ ಇಲಾಖೆ ನೀಡಿದಂತಹ ಉತ್ತರ ತಪ್ಪು ಅಂತ ಅನಿಸಿದರೆ ಸೊ ಅದಕ್ಕೆ ನೀವು ಆಕ್ಷೇಪಣೆಯನ್ನು ಅಬ್ಜೆಕ್ಷನ್ ಮಾಡಲಿಕ್ಕೆ ಅವರು 25ನೇ ತಾರೀಕು ಮಾರ್ಚ್ನಿಂದ ಹಿಡಿದು 27ನೇ ತಾರೀಕು ಸಂಜೆ 5:30ವರೆಗೆ ನಿಮಗೆ ಕಾಲಾವಕಾಶವನ್ನು ನೀಡಿದರು. ಓಕೆ, ಸೊ ನೀವು ಇಮೇಲ್ ಮಾಡುವ ಮುಖಾಂತರನಾದರೂ ಆಕ್ಷೇಪಣೆಯನ್ನು ಮಾಡ್ಬೋದಿತ್ತು, ಇಲ್ಲ ಅಂಚೆ ಇಲಾಖೆಯ ಮುಖಾಂತರ ಪೋಸ್ಟನ್ನು ಹಾಕುವ ಮುಖಾಂತರ ಆಕ್ಷೇಪಣೆಯನ್ನು ಅಬ್ಜೆಕ್ಷನನ್ನು ಮಾಡೋದಿತ್ತು. ಓಕೆ, ಆ ನಂತರ ಏನು ಮಾಡಿದರು, ಈ ಆಕ್ಷೇಪಣೆಯನ್ನು ಅಂದರೆ ಅಬ್ಜೆಕ್ಷನ್ ನೀಡಿದಂತಹ ಪ್ರಶ್ನೆಗಳಿಗೆ ಇಲಾಖೆಯವರು ಮರು ಉತ್ತರವನ್ನು ನೀಡಿದರು. ಓಕೆ, ಅಂದರೆ ಮತ್ತೊಮ್ಮೆ ಕೀ ಆನ್ಸರ್ಗಳನ್ನ ಬಿಟ್ಟರು. ಓಕೆ, ಸೊ ಅದನ್ನು ಯಾವ ದಿನಾಂಕದಂದು ಬಿಟ್ಟಿದ್ದಾರೆ ಅಂತಂದರೆ 1/4/2025ರಂದು ಬಿಟ್ಟರು. ಇಲ್ಲಿ ಓದ್ತೀನಿ ನೋಡಿರಿ. 2025-26ನೇ ಸಾಲಿನ ಆದರ್ಶ ವಿದ್ಯಾಲಯಗಳ 6ನೇ ತರಗತಿ ದಾಖಲಾತಿಯಾಗಿ ನಡೆಸಲಾದ ಪ್ರವೇಶ ಪರೀಕ್ಷೆಯ ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ. ಅಂದರೆ ಮತ್ತೊಮ್ಮೆ ಅವರು 1ನೇ ತಾರೀಕು ರಿವೈಸ್ಡ್ ಕೀ ಆನ್ಸರ್ಗಳನ್ನ ಬಿಟ್ಟರು. ಓಕೆ, ಸೊ ಈಗ ಬಿಟ್ಟಾಗ ನಾನೊಂದು ವಿಡಿಯೋ ಸಹ ಮಾಡಿದ್ದೆ. ಸೊ ಅಲ್ಲಿ ನೀಡಿದಂತಹ ಏನು ಕೀ ಉತ್ತರಗಳಿದ್ದು ನೋಡಿರಿ, ಎಲ್ಲ ವರ್ಷಗಳ ಕೀ ಉತ್ತರಗಳನ್ನ ಬಿಟ್ಟಿದ್ರು ಅವರು. ನೀವು ಆ ಕೀ ಉತ್ತರಗಳನ್ನ ನೋಡಿಕೊಂಡು ನೀವು ಏನು ಕ್ವಶನ್ ಪೇಪರ್ನಲ್ಲಿ ಕೆಲವೊಂದಿಷ್ಟು ಮಕ್ಕಳು ಮಾರ್ಕ್ ಮಾಡ್ಕೊಂಡು ಬಂದಿರ್ತಾರೆ, ಸೊ ಅದನ್ನು ಕಂಪೇರ್ ಮಾಡಿ ತಮ್ಮ ಮಗುವಿಗೆ ಎಷ್ಟು ಅಂಕಗಳು ಬಿದ್ದಿದ್ದಾವೆ ಅಂತೇಳಿ ನೀವು ಚೆಕ್ ಮಾಡ್ಕೊಂಡಿದ್ರಿ. ಓಕೆ, ಸೊ ಇದು ಒಂದೊಂದು ಸಲ ಕರೆಕ್ಟು ಆಗಿರ್ತದೆ, ತಪ್ಪು ಆಗಿರ್ತದೆ. ಯಾಕಪ್ಪ ಅಂತಂದ್ರೆ ಮಗು ಈ ಕ್ವಶನ್ ಪೇಪರ್ನಲ್ಲಿ ಮಾರ್ಕ್ ಮಾಡಿರುವಂತಹ ಆನ್ಸರೇ ಬೇರೆ ಆಗಿರ್ತದೆ ಕೆಲವೊಂದು ಸಲ, ಮತ್ತು OMR ಶೀಟ್ನಲ್ಲಿ ಮಾರ್ಕ್ ಮಾಡಿರುವಂತಹ ಆನ್ಸರ್ನೇ ಬೇರೆ ಆಗಿರ್ತದೆ. ಓಕೆ, ಮತ್ತು ಇನ್ನೂ ಕೆಲವೊಂದು ಸಲ ಏನಾಗಿರ್ತದೆ ಅಂತಂದ್ರೆ OMR ಶೀಟ್ನಲ್ಲಿ ತಪ್ಪು ರಿಜಿಸ್ಟರ್ ನಂಬರ್ ಹಾಕಿರೋದಾಗಿರ್ಬೋದು. ಓಕೆ, ಈ ಥರ ಏನಾದರೂ ಮಿಸ್ಟೇಕ್ ಆಗಿರ್ತದೆ. ಓಕೆ, ಆದರೂ ಸಹ ನಿಮಗೆ ಎಷ್ಟು ಅಂಕಗಳು ಬಿದ್ದಿದ್ದಾವೆ ಅಂಥೇಳಿ ಈ ಒಂದು ಅಫಿಷಿಯಲ್ ಕೀ ಆನ್ಸರ್ಗಳನ್ನು ನೋಡಿಕೊಂಡು ಒಂದು 75 ಬಿದ್ದಿದ್ದಾವೆ, ಓಕೆ 60 ಬಿದ್ದಿದ್ದಾವೆ, 50 ಬಿದ್ದಿದ್ದಾವೆ, 65 ಬಿದ್ದಿದ್ದಾವೆ ಅಂತೇಳಿ ನೀವು ನಿಮ್ಮ ಅಂಕಗಳನ್ನ ಕಂಡುಕೊಂಡಿದ್ರಿ. ಓಕೆ, ಬಟ್ ಈಗ ಏನು ಮಾಡಿದಾರಪ್ಪ ಅಂತಂದರೆ ಇಲಾಖೆಯವರನ್ನೇ ನಿಮ್ಮ ಮಗುವಿಗೆ ಎಷ್ಟು ಅಂಕ ಬಿದ್ದಿದ್ದಾವೆ ಅಂಥೇಳಿ ಅವರನ್ನೇ ಪ್ರಕಟ ಮಾಡಿದ್ದಾರೆ. ಓಕೆ, ಸೊ ಅದನ್ನು ಹೇಗೆ ನೋಡೋದಪ್ಪ ಅಂತಂದ್ರೆ, ಸೊ ಬ್ಯಾಕ್ ಬರ್ತೀನಿ ನಾನಿಲ್ಲಿ. ಓಕೆ, ಇನ್ನೊಂದು ಸಲ ಬ್ಯಾಕ್ ಬಂದೆ. ಓಕೆ, ಇಲ್ಲೇನು ಫಸ್ಟ್ ಆದರ್ಶ ವಿದ್ಯಾಲಯ ಅಂತ ಸರ್ಚ್ ಮಾಡಿ ಕೊಟ್ಟಾಗ ಫಸ್ಟ್ನೇ ಲಿಂಕ್ ಯಾವ್ದು ಬಂದಿತ್ತು ನಮಗೆ, ಇಲ್ಲಿ ಒಂದು ನಿಮಿಷ, ಯಾವ ಲಿಂಕ್ ಬಂದಿತ್ತಪ್ಪ ಅಂದರೆ keab.karnataka.gov.in ಅಂತ ಬಂದಿತ್ತು. ಓಕೆ, ಸೊ ಈಗ ಏನು ಮಾಡಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಈ ಥರ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿದೆ ನೋಡಿರಿ, ಇಲ್ಲೊಂದು ಲಿಂಕ್ ಏನು ಕೊಟ್ಟಿದಾರಪ್ಪ ಅಂತಂದರೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಿತ್ರದುರ್ಗ ಅಂತಿದೆ ಇಲ್ಲಿ. ಓಕೆ, ಇರಲಿ, ಅದನ್ನು ಬಿಡಿ. ಓಕೆ, ಆದರ್ಶ ವಿದ್ಯಾಲಯ ಮಾಡೆಲ್ ಸ್ಕೂಲ್ ಅಂತ ಇದೆ ನೋಡಿರಿ. ಸೊ ಈ ಒಂದು ಲಿಂಕ್ ಮೇಲೆ ಈ ಕ್ಲಿಕ್ ಮಾಡಿ ನೀವು. ಓಕೆ, ಇದೊಂದು ಸ್ವಲ್ಪ ಲೋಡ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತದೆ.
ಓಕೆ, ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೋಡ್ಬೋದು ನೀವು ಆದರ್ಶ ವಿದ್ಯಾಲಯ ಮಾಡೆಲ್ ಸ್ಕೂಲ್ ಅಂತ ಇದೆ. ಆಮೇಲೆ ಅದರ ಕೆಳಗಡೆ ಚಿಕ್ಕ ಅಕ್ಷರದಲ್ಲಿ ಆದರ್ಶ ವಿದ್ಯಾಲಯ ಮಾಡೆಲ್ ಸ್ಕೂಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಏನಿದೆಪ್ಪ ಅಂತಂದರೆ ಅಂಕಗಳನ್ನು ಪ್ರಕಟಿಸಿದೆ, ಮಾರ್ಕ್ಸ್ ಅನೌನ್ಸ್ಡ್ ಅಂತ ಇದೆ. ಅಂದರೆ 2025-26ನೇ ಸಾಲಿನ ಆದರ್ಶ ವಿದ್ಯಾಲಯದಲ್ಲಿ 6ನೇ ತರಗತಿಗೆ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಪ್ರಕಟಿಸಲಾಗಿದೆ. ಮಾರ್ಕ್ಸ್ ಅಬ್ಟೈನ್ ಇನ್ ಎಂಟ್ರೆನ್ಸ್ ಎಕ್ಸಾಮ್ ಫಾರ್ ಅಡ್ಮಿಷನ್ ಟು 6th ಸ್ಟ್ಯಾಂಡರ್ಡ್ ಇನ್ ಆದರ್ಶ ವಿದ್ಯಾಲಯ ಫಾರ್ ದ 2025-26 ಈಸ್ ಅನೌನ್ಸ್ಡ್ ಅಂತ ಇದೆ. ಹೌದಾ? ಸೊ ಇಲ್ಲಿ ನೀವು ಏನು ನಿಮ್ಮ ಮಗು ಎಷ್ಟು ಅಂಕಗಳನ್ನ ಪಡೆದುಕೊಂಡಿದೆ ಅಂದರೆ ಕರೆಕ್ಟಾಗಿ ನೀವು ತಿಳ್ಕೊಬೋದು. ಓಕೆ, ಇಲ್ಲಿ ನೋಡಿರಿ ಹಸಿರು ಬಣ್ಣದಲ್ಲಿದೆ ನೋಡಿರಿ, ಪಡೆದ ಅಂಕಗಳನ್ನು ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ. ಸೊ ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೀವು ನೋಂದಣಿ ಸಂಖ್ಯೆ ಅಂತ ಇದೆ, ಆಮೇಲೆ SATS ನಂಬರ್ ಅಂತ ಇದೆ, ಆಮೇಲೆ ಭದ್ರತಾ ಕೋಡ್. ಓಕೆ, ಸೊ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, ನೀವು ಯಾವಾಗ ಆದರ್ಶ ವಿದ್ಯಾಲಯ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ತಿರ್ತೀರಲ್ಲ, ಅವಾಗ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತದೆ ನಿಮಗೆ. ಅದು ನಿಮ್ಮ ಕಡೆ ಇದ್ದರೆ ಈ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಫಿಲ್ ಮಾಡಿ, ಅಥವಾ ನಿಮ್ಮ ಮಗುವಿನ SATS ನಂಬರ್ ಇರ್ತದೆ ನೋಡಿರಿ. ಓಕೆ, ನಿಮ್ಮ ಕಡೆ ಇಲ್ಲಪ್ಪ ಅಂತಂದರೆ ನಿಮ್ಮ ಶಾಲೆಯ ಹೆಡ್ ಮಾಸ್ಟರ್ ಅಥವಾ ಕ್ಲಾಸ್ ಟೀಚರ್ನ ಕೇಳಿದರೆ ಅವ್ರು ಹೇಳ್ತಾರೆ, ಅದನ್ನು ಸಹ ಇಲ್ಲಿ ಫಿಲ್ ಮಾಡ್ಬೋದು. ಓಕೆ, ರಿಜಿಸ್ಟರ್ ನಂಬರ್ ಆದರೂ ಫಿಲ್ ಮಾಡಿ ಅಥವಾ SATS ನಂಬರ್ ಆದರೂ ಫಿಲ್ ಮಾಡಿ. ಇಲ್ಲಿ ನೀಡಿರುವಂತಹ ಭದ್ರತಾ ಕೋಡ್ ಇದೆ ನೋಡಿರಿ, ಇದನ್ನು ಇಲ್ಲಿ ತುಂಬಿ. ಓಕೆ, ತುಂಬಿದ ನಂತರ ಸಬ್ಮಿಟ್ ಅಂತ ಕೊಡಬೇಕಿಲ್ಲಿ. ಓಕೆ, ಈಗ ನಾನು ಒಬ್ಬ ವಿದ್ಯಾರ್ಥಿಯ ಡೀಟೇಲ್ಸನ್ನು ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಡ್ತೀನಿ. ಓಕೆ, ನಾನು ಈಗೆಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿದ್ದೀನಿ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿರಿ. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನೇನು ಕಾಣ್ತದಪ್ಪ ಅಂತಂದ್ರೆ ನಿಮಗೆ ಒಂದು ವಿದ್ಯಾರ್ಥಿ ಹೆಸರನ್ನು ನೀಡಿದ್ದಾರೆ. ಓಕೆ, ಫಾರ್ ಎಕ್ಸಾಂಪಲ್ ಸಂಪತ್ ಅಂತ ಅಂದ್ಕೊಳ್ಳಿ, ಅವರ ರಿಜಿಸ್ಟ್ರೇಷನ್ ನಂಬರ್ ಸಹ ಇರ್ತದೆ. ಇಲ್ಲಿ ನೋಡಿರಿ, ವಿದ್ಯಾರ್ಥಿಯು 2025-26ನೇ ಸಾಲಿನಲ್ಲಿ ಆದರ್ಶ ವಿದ್ಯಾಲಯ ಆಯ್ಕೆ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಇಷ್ಟು ಅಂತೇಳಿ ನಿಮಗೆ ಅಂಕಗಳನ್ನಲ್ಲಿ ತೋರಿಸ್ತಾರೆ. ಓಕೆ, ಈ ರೀತಿಯಾಗಿ ನಿಮ್ಮ ಮಗು ಪಡೆದುಕೊಂಡಿರುವಂತಹ ಅಧಿಕೃತ ಅಂಕಗಳನ್ನು ನೀವು ತಿಳ್ಕೊಬೋದು. ಓಕೆ, ಸೊ ಹಾಗಾದರೆ ಇದು ರಿಸಲ್ಟ್ ಅಲ್ಲ. ಓಕೆ, ಅಂದರೆ ಈ ಜಸ್ಟ್ ನಿಮ್ಮ ಮಗು ಅಂಕಗಳನ್ನ ಎಷ್ಟು ಪಡೆದುಕೊಂಡಿದೆ ಅಂತ ನಿಮ್ಗೆ ಗೊತ್ತಾಯಿತು. ಓಕೆ, ಆಮೇಲೆ ಇದು ನಿಮ್ಮ ಮಗು ಸೆಲೆಕ್ಟ್ ಆಗಿದೆಯೋ ಇಲ್ವೋ ಅಂಥೇಳಿ ಮತ್ತೊಮ್ಮೆ ರಿಸಲ್ಟ್ ಬಿಡ್ತಾರೆ. ಓಕೆ, ಜಸ್ಟ್ ಇದು ಅಂಕಗಳನ್ನ ಎಷ್ಟು ಪಡೆದುಕೊಂಡಿದೆ ನಿಮ್ಮ ಮಗು ಅಂತ ತಿಳಿದುಕೊಳ್ಳಲಿಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದ್ದು ನಾನು. ಓಕೆ, ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಭಾಳಷ್ಟು ಜನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಓಕೆ, ಈಗ ಏನು ಮುಂಬರುವಂತಹ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆ ಇದೆ ನೋಡಿರಿ. ಸೊ ಆ ಒಂದು ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಸಹ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೇವೆ. ಓಕೆ, ಆಮೇಲೆ ನಿಮಗೇನಾದರೂ ಈ ಅಲ್ಪಸಂಖ್ಯಾತರ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ನೀಡಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಆಲ್ರೆಡಿ ನಮ್ಮಿಂದ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಂಡಿದ್ದಾರೆ. ಸೊ ಅವರಿಗೆಲ್ಲರಿಗೂ ಧನ್ಯವಾದಗಳು. ಓಕೆ, ಸೊ ನಾವು ಆಲ್ರೆಡಿ ಈಗ ಅತಿ ಕಡಿಮೆ ಬೆಲೆಯಲ್ಲಿ ಈ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ನೀಡ್ತಿದ್ದೀವಿ. ಓಕೆ, ಸೊ ಯಾರಿಗೆಲ್ಲ ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾವು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಸೆಂಡ್ ಮಾಡ್ತೀವಿ. ಓಕೆ, ಸೊ ಹಾಗಾದರೆ ನಂಬರ್ ಹೇಳ್ತೀನಿ ನೋಡ್ರಿ ಒಂದು ಸಲ, 7483445250 7483445250. ಓಕೆ, ಸೊ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದುಕೊಂಡ್ಬರ್ತೀನಿ. ಜೈ ಹಿಂದ್.